Hello students, in this video I am going to solve some problems related to the density of a crystal. Right, we know that the different type of unit cell have different packing efficiency. Okay, different packing efficiency irutte. That indicates what? That indicates they have different densities. Then we have a formula to calculate the density of a particular unit cell, and also we have a relation between edge length and density of a unit cell. Right, so ನೋಡ್ಕೊಬೋಣ, ಡಿಸ್ಕಸ್ ಮಾಡೋಣ ಏನು ಅಂತ. ಎಡ್ಜ್ ಲೆಂತ್ ಮೀನ್ಸ್ ವಾಟ್? ಎಡ್ಜ್ ಲೆಂತ್ ಅಂದರೆ ಎ ಅಂತ ಇಂಡಿಕೇಟ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಎಡ್ಜ್ ಲೆಂತ್ ಬಿಟ್ವೀನ್ ದ ಟೂ ಸ್ಪಿಯರ್ಸ್, ಅದನ್ನು ಎಡ್ಜ್ ಲೆಂತ್ನ ಹೇಳ್ತೀವಿ. ಪೈಕೋಮೀಟರ್ ಎಕ್ಸ್ಪ್ರೆಸ್ ಮಾಡ್ತೀವಿ ಎಡ್ಜ್ ಲೆಂತ್ನ. ದಿಸ್ ಪೈಕೋಮೀಟರ್ ಇಸ್ ಕನ್ವರ್ಟೆಡ್ ಇಂಟು ಸೆಂಟಿಮೀಟರ್ ಬಿಕಾಸ್ ಡೆನ್ಸಿಟಿ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ಸೆಂಟಿಮೀಟರ್. ಸೊ ದಟ್ಸ್ ವೈ ವಿ ಹ್ಯಾವ್ ಎ ಇಂಟು 10⁻⁻10 ಸೆಂಟಿಮೀಟರ್. ಪೈಕೋಮೀಟರ್ನ 10 ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು, ಸೆಂಟಿಮೀಟ್ರಲ್ಲೇ ಇಡಬೇಕು ಆನ್ಸರ್ನ. ಓಕೆ, ದೆನ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಮೀನ್ಸ್ ವಾಟ್? ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಮೀನ್ಸ್ A into A, that means A cube. So A into 10⁻⁻10 centimeter whole cube andre we get A cube into 10⁻30 cm cube. Then what is density? Density, we know the formula, mass by volume. Here the density of a unit cell means mass of a unit cell divided by volume of a unit cell. What is the mass of unit cell? Mass of unit cell means number of atoms in a unit cell multiplied by mass of each atom. So we know the number of atoms in each unit cell in SCC, BCC and FCC multiplied by mass of each atom, but we don't know the mass of each atom. But we have a formula, that is mass of each atom means atomic mass divided by Avogadro's number, N naught. Okay, by knowing the atomic mass, actually we know the atomic mass of a particular element, right? Avogadro's number namge gottide. By calculating this we get mass of each atom, right? So this is the formula for mass of unit cell. Then substitute this formula in a density. Then density rho of a unit cell equals, what is the mass of unit cell? Mass of unit cell means Z into atomic mass M divided by Avogadro's number N naught. Atomic mass expressed in grams. Okay, ಹಾಗಾಗಿ ನಾನು ಗ್ರಾಮ್ಸ್ ಅಂತ ಬರ್ದಿದ್ದೀನಿ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಡಿ. ಓಕೆ, ದೆನ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಅಂದ್ರೇನು ಎ ಕ್ಯೂಬ್ ಇಂಟು 10⁻30 cm ಕ್ಯೂಬ್ ಅಂತ ಡೈರೆಕ್ಟಾಗಿ ಬರೆದಿದ್ದೀನಿ ಫಾರ್ಮುಲಾದಲ್ಲಿ. ಓಕೆ, ಇದು ಜಸ್ಟ್ ನೀವು ಎ ಕ್ಯೂಬ್ ಅಂತ ಮೆನ್ಷನ್ ಮಾಡಿ ಆಮೇಲೆ 10⁻⁻ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಆಯಿತು. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಡೆನ್ಸಿಟಿ ಆಫ್ ಅ ಯೂನಿಟ್ ಸೆಲ್ ಆ್ಯಂಡ್ ಆಲ್ಸೋ ಎಡ್ಜ್ ಲೆಂತ್ ಆ್ಯಂಡ್ ಆಲ್ಸೋ ಅದರ್ ಪ್ಯಾರಾಮೀಟರ್ಸ್. ಈ ಒಂದು ಪ್ರಾಬ್ಲಮ್ಮು ಎಕ್ಸಾಮ್ಗೆ, ಥಿಯರಿ ಎಕ್ಸಾಮ್ಗೆ 2 ಮಾರ್ಕ್ಸ್ಗೆ 90% ಇದ್ದಿರುತ್ತೆ. ಓಕೆ, 90% ಆಲ್ಮೋಸ್ಟ್ ಇದ್ದಿರುತ್ತೆ 2 ಮಾರ್ಕ್ಸ್ಗೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಥಿಯರಿ ಎಕ್ಸಾಮಿನೇಷನ್, ರೈಟ್? ಈಗ 1 by 1 ಇದರ ಮೇಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, let's solve the first problem, and it is a very important problem for the examination. ಸುಮಾರು ಸರಿ ಈ ಪ್ರಾಬ್ಲಮ್ನ ಎಕ್ಸಾಮ್ಸಲ್ಲಿ ತುಂಬ ಸರಿ ರಿಪೀಟ್ ಕೇಳಿದ್ದಾರೆ, ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ಗಮನ ಇಟ್ಟು ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಫಸ್ಟ್ ಪ್ರಾಬ್ಲಮ್ ಕರೆಕ್ಟಾಗಿ ನೋಡ್ಕೋಬೇಕು. ಸಿಲ್ವರ್ ಫಾರ್ಮ್ CCP lattice and extra studies of its crystals shows that the edge length of its unit cell is 408.6 picometer. Calculate the density of silver. Atomic mass of silver is 107.9 U, ಯೂನಿಫೈಡ್ ಮಾಸ್ ಅಂತ ಹೇಳ್ತೀವಿ. ಎಲ್ಲ ಪ್ರಾಬ್ಲಮ್ಸಲ್ಲೂ ಈ ರೀತಿ ಇದೆ. ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಡೆನ್ಸಿಟಿ ಆಫ್ ಅ ಸಿಲ್ವರ್ ಅಂದರೆ ಒಂದು ಆಟಮ್ದು ಡೆನ್ಸಿಟಿ ಫೈಂಡ್ ಮಾಡೋಕ್ಕೆ, ಇಲ್ಲ ಒಂದು ಕಾಂಪೌಂಡ್ದು ಡೆನ್ಸಿಟಿ ಫೈಂಡ್ ಮಾಡೋಕ್ಕೆ ಕೊಡ್ತಾರೆ. ಓಕೆ, ಸೊ ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ ಅದು ಮೋಸ್ಟ್ ಇಂಪಾರ್ಟೆಂಟ್, ಅದನ್ನು ಫಸ್ಟು ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ. ಡಾಟಾ ಏನು? ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ. ಎ ಅಂದರೆ ಎಡ್ಜ್ ಲೆಂತ್. ಓಕೆ, ಎಡ್ಜ್ ಲೆಂತ್ ಆಫ್ ಯೂನಿಟ್ ಸೆಲ್ ಎ 408.6 ಪೈಕೋಮೀಟರ್ ಕೊಟ್ಟಿದ್ದಾರೆ. ಆ ಪೈಕೋಮೀಟರ್ನ ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು 10⁻⁻10 ಸೆಂಟಿಮೀಟರ್. ಪೈಕೋಮೀಟರ್ನ ಸೆಂಟಿಮೀಟ್ರಲ್ಲಿ ಇಡಬೇಕು, ಯಾಕಂದರೆ ಲಾಸ್ಟಲ್ಲಿ ಡೆನ್ಸಿಟಿನ ನಾವು ಸೆಂಟಿಮೀಟ್ರಲ್ಲಿ ಇಡ್ತೀವಿ, ಹಾಗಾಗಿ ಎಡ್ಜ್ ಲೆಂತ್ನ ಇಲ್ಲೇ ಕನ್ವರ್ಟ್ ಮಾಡಿ. 1 ಪೈಕೋಮೀಟರ್ ಮೀನ್ಸ್ 10⁻⁻10 ಸೆಂಟಿಮೀಟರ್. ಗೊತ್ತಾಯ್ತಾ? 1 ಪೈಕೋಮೀಟರ್ ಅಂದರೆ 10⁻⁻10 ಸೆಂಟಿಮೀಟರ್, ಅದು 10⁻12 ಮೀಟರ್ ಅಂತ ಆಗುತ್ತೆ. ಆ್ಯಂಗ್ಸ್ಟ್ರಾಮಲ್ಲಿ ಕೊಟ್ಟರೆ 10⁻−8 ಸೆಂಟಿಮೀಟರ್ ಆಗುತ್ತೆ. ನ್ಯಾನೋಮೀಟ್ರಲ್ಲಿ ಕೊಟ್ಟರೆ 10⁻−7 ಸೆಂಟಿಮೀಟರ್ ಆಗುತ್ತೆ. ಓಕೆ, ನೆಕ್ಸ್ಟು ಝೆಡ್ ಅಂದರೆ ಏನು? ಝೆಡ್ ಅಂದರೆ 4 ಅಂತ ಬರ್ತೀನಿ. ಈ 4 ಅಂದರೆ ಏನು? ಇಲ್ಲಿ ಕೊಟ್ಟಿರೋದು CCP ಲ್ಯಾಟಿಸ್ ಅಂತ. CCP, BCC, FCC ಅಂತ ಕೊಡ್ತಾರೆ. CCP ಆ್ಯಂಡ್ FCC ಆರ್ ಬೋತ್ ಆರ್ ಸೇಮ್. ಓಕೆ, ಬೋತ್ ಹ್ಯಾವ್ ಸೇಮ್ ಪ್ಯಾಕಿಂಗ್ ಎಫಿಷಿಯನ್ಸಿ. ಹಾಗಾದರೆ CCP, FCC ಸೇಮ್, ಎರಡೂ ಕೂಡ ಸೇಮ್ ಇದೆ ಅಂದರೆ FCCಲಿರೋ ನಂಬರ್ ಆಫ್ ಆಟಮ್ಸ್ ಎಷ್ಟು? 4. ಹಾಗಾದರೆ CCPಲಿ ನಂಬರ್ ಆಫ್ ಆಟಮ್ಸ್ 4 ಇರುತ್ತೆ. ಓಕೆ, 4 ಅಂತ ನಂಬರ್ ಆಫ್ ಆಟಮ್ಸ್ ಬರೀತೀರ. ಎಮ್ ಎಷ್ಟು? ಮಾಸು ಕೊಟ್ಟಿರೋದು ಅಟಾಮಿಕ್ ಮಾಸ್ 107.9 U ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಗ್ರಾಮ್ ಪರ್ ಮೋಲಲ್ಲಿ ಇಡಬೇಕು. ಯೂನಿಫೈಡ್ ಮಾಸ್ ಅಂತ ಇರುತ್ತೆ, ಅದನ್ನು ನೀವು ಗ್ರಾಮ್ ಪರ್ ಮೋಲಲ್ಲಿ ಇಡಬೇಕು. ಇದನ್ನು ಗ್ರಾಮ್ಸಲ್ಲಿ ಮೆನ್ಷನ್ ಮಾಡಲೇಬೇಕು. 107.9 ಗ್ರಾಮ್ ಪರ್ ಮೋಲ್. N naught ಅಂದ್ರೇನು? ಅವಾಗಾಡ್ರೋಸ್ ನಂಬರ್. ಅವಾಗಾಡ್ರೋಸ್ ನಂಬರ್ ಎಷ್ಟು? 6.022 10⁻23 ಆಟಮ್ಸ್ ಪರ್ ಮೋಲ್ ಅಂತಲೂ ಬರಿಬೋದು, ಇಲ್ಲ ಪರ್ ಮೋಲ್ ಅಂತ ಬರಿಬೋದು. ಇಷ್ಟು ನಂಬರ್ ಆಫ್ ಆಟಮ್ಸ್ ಒಂದು ಮೋಲಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ಗಿವನ್ ಡಾಟಾ ಕ್ಲೀನಾಗಿ ಬರೀರಿ. ನೆಕ್ಸ್ಟು ಫೈಂಡ್ ಮಾಡೋಣ, ಏನು? ಡೆನ್ಸಿಟಿನ ಫೈಂಡ್ ಮಾಡಬೇಕು. ಡೆನ್ಸಿಟಿ ರೋ ಇಸ್ ಈಕ್ವಲ್ ಟು Z into M divided by N naught into A cube. This is the given formula, right?
ವಾಟ್ ಇಸ್ ಝೆಡ್? ಝೆಡ್ ಅಂದರೆ 4 ಅಂತ ಗೊತ್ತು, ಇಂಟು 107.9 ಗ್ರಾಮ್ ಪರ್ ಮೋಲ್. ಇದನ್ನು ಬರೆಯುವಂಥ ನೆಸೆಸಿಟಿ ಏನಿಲ್ಲ ಪ್ರಾಬ್ಲಮಲ್ಲಿ, ಬಟ್ ಫಸ್ಟ್ ಪ್ರಾಬ್ಲಮಲ್ಲಿ ಹೇಗೆ ಕ್ಯಾನ್ಸಲ್ ಔಟ್ ಆಗುತ್ತೆ ಅಂತ ತೋರಿಸ್ತೀನಿ, ಹಾಗಾಗಿ ನೋಡಿ ಹೀಗೆ ಬರ್ಕೋಬೋದು. ಓಕೆ, ಡಿವೈಡೆಡ್ ಬೈ ಎನ್ ನಾಟ್ ಅಂದರೆ 6.02 to 10⁻23 ಪರ್ ಮೋಲ್. ಆಟಮ್ಸ್ ಪರ್ ಮೋಲ್ ಅಂತ ಬರಿಬೋದು. ಆಟಮ್ಸ್ ಅಂತ ಬರೆದ್ರೆ ಇಲ್ಲೂ 4 ಆಟಮ್ಸ್ ಅಂತ ಇದೆ, ಆಟಮ್ ಕ್ಯಾನ್ಸಲ್ ಔಟ್ ಆಗುತ್ತೆ, ದರ್ ಇಸ್ ನೋ ಪ್ರಾಬ್ಲಮ್ ವಿತ್ ಇಟ್. ಆ್ಯಂಡ್ ಇಂಟು 408.6 ಇಂಟು 10⁻10 ಸೆಂಟಿಮೀಟರ್ ಹೋಲ್ ಕ್ಯೂಬ್ ಆಗುತ್ತೆ. ಓಕೆ, ಈಗ ಫೈಂಡ್ ಔಟ್ ಮಾಡೋಣ, ಸಾಲ್ವ್ ಮಾಡ್ಕೊಂಡು ಫಸ್ಟ್ ಪ್ರಾಬ್ಲಮಲ್ಲಿ ಕಂಪ್ಲೀಟ್ ಸಾಲ್ವೇಷನ್ ತೋರಿಸ್ತೀನಿ, ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲೆಲ್ಲ ಡೈರೆಕ್ಟ್ ಆನ್ಸರ್ಗಳಿರ್ತದೆ. ಓಕೆ, ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ಹೇಗೆ ಅಂತ. 4 ಇಂಟು 107.9ನ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ 431.6 ಗ್ರಾಮ್ ಪರ್ ಮೋಲ್. ಹೀಗೆ ಬರ್ಕೊಂಡಿರಿ. ಓಕೆ, 6.022 ಇಂಟು 10⁻23ನ ಹಾಗೆ ಬರೀರಿ, ಯಾಕಂದರೆ ಇಲ್ಲಿ ಕ್ಯೂಬ್ ಇದೆ, ಹೋಲ್ ಕ್ಯೂಬ್ನ ಮಲ್ಟಿಪ್ಲೈ ಮಾಡಬೇಕು. ಹಾಗಾದರೆ ಇದನ್ನು ಕ್ಯೂಬ್ ಮಾಡಿದ್ರೆ, ಕಂಪ್ಲೀಟ್ ಕ್ಯೂಬ್ನ ತೆಗೆದ್ರೆ 400 ಇಂಟು 408 ಅಂತ ಮಾಡಿದ್ರೆ, ಹಾಗಾದರೆ ಬರುವಂಥ ವ್ಯಾಲ್ಯೂ ಲಾರ್ಜ್ ವ್ಯಾಲ್ಯೂ ಬರುತ್ತೆ 68217,388.056 ಇಂಟು 10⁻30 ಸೆಂಟಿಮೀಟರ್ ಕ್ಯೂಬ್. ಓಕೆ, ಪಾಯಿಂಟ್ ಇದೆ. 10⁻30 ಬಂತು, 10⁻10 ಇಂಟು 3 ಅಂದರೆ -30 ಬರುತ್ತೆ, CM ಇಂಟು 3 CM ಕ್ಯೂಬ್ ಬರುತ್ತೆ. ಓಕೆ, ಹೇಗೆ 431.6ನ ಹಾಗೆ ಬರೀರಿ, ಡಿವೈಡೆಡ್ ಬೈ ಈ ಎರಡು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿ, 6.022 ಇಂಟು ದಿಸ್ ವ್ಯಾಲ್ಯೂ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರುವಂಥ ವ್ಯಾಲ್ಯೂ 41805,110.87 ಇಂಟು 10⁻7 ಸೆಂಟಿಮೀಟರ್ ಕ್ಯೂಬ್. ಓಕೆ, 10⁻30 10⁻23 ಅಂದರೆ 10⁻7 ಆಗುತ್ತೆ, -30 + 23 -7 ಆಗುತ್ತೆ. ನೆಕ್ಸ್ಟು ಪರ್ ಮೋಲ್ ಅಂತ ಇದೆ, ಇಲ್ಲಿ ಪರ್ ಮೋಲ್ ಅಂತ ಇದೆ, ಪರ್ ಮೋಲ್ ಇರೋದು ಮೇಲೆ ಹೋದರೆ ಮೋಲ್ ಅಂತ ಆಗುತ್ತೆ, ಈ ಮೋಲ್ ಕ್ಯಾನ್ಸಲ್ ಔಟ್ ಆಗುತ್ತೆ, ಈ ಮೋಲ್ ಕ್ಯಾನ್ಸಲ್ ಔಟ್ ಆಗುತ್ತೆ, ಹಾಗಾಗಿ ಸೆಂಟಿಮೀಟರ್ ಕ್ಯೂಬ್ ಬರ್ತಿದ್ದೀನಿ. ಅಗೇನ್ ನೆಕ್ಸ್ಟು ಇವೆರಡನ್ನೂ ಡಿವೈಡ್ ಮಾಡಿದ್ರೆ ನಮಗೆ ಬರುವಂಥ ಆನ್ಸರು 0.000100506 ಇಂಟು 10⁻7 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಓಕೆ, 10⁻7 -7 ಇದೆ, ನ್ಯೂಮಿರೇಟರ್ಗೆ ಹೋದರೆ 10⁻7 ಆಗುತ್ತೆ, ಗ್ರಾಮ್ ಹಾಗೆ ಇದೆ, ಮೋಲ್ ಕ್ಯಾನ್ಸಲ್ ಔಟ್ ಆಗಿರುತ್ತೆ. ಓಕೆ, ಮೋಲ್ ಕ್ಯಾನ್ಸಲ್ ಔಟ್ ಆಗಿರುತ್ತೆ, ಸೆಂಟಿಮೀಟರ್ ಕ್ಯೂಬ್ ಇದೆ. ಓಕೆ, ಇಲ್ಲಿ ಡೆಸಿಮಲಲ್ಲಿದೆ, ಈ ಡೆಸಿಮಲ್ ಪಾಯಿಂಟ್ಸ್ನ ಶಿಫ್ಟ್ ಮಾಡೋಣ. 10⁻7 ಇದೆ, ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡ್ಕೊಂಡ್ರೆ ಮುಂದಕ್ಕೆ ಏನಾಗುತ್ತೆ, 7 ನಂಬರ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ 10⁻7 ಇದೆ, 6 5 4 3 2 1 0, ಇಲ್ಲಿಗೆ 0 ಬರುತ್ತೆ. ದೆನ್ 10.5 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, ಒಂದು ಸಿಂಗಲ್ ಡಿಜಿಟಲ್ಲಿ ಇಡಿ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಈ ಥರ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಲ್ಲಿ ಇಡಬೇಕು. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ ದ ಎಕ್ಸಾಮಿನೇಷನ್. ಇದೇ ಥರ ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ, ಡೈರೆಕ್ಟ್ ಆನ್ಸರ್ಸ್ ಇರುತ್ತೆ, ಈ ರೀತಿಯೇ ಸಾಲ್ವ್ ಮಾಡಬೇಕು. ಈ ಪ್ಯಾಟ್ರನಲ್ಲಿ ಸಾಲ್ವ್ ಮಾಡ್ಕೊಂಬಂದರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ದ ಎಡ್ಸ್ ಲೆಂತ್ ಆಫ್ NaCl ಯೂನಿಟ್ ಸೆಲ್ ಇಸ್ 564 picometer. ವಾಟ್ ಇಸ್ ದ ಡೆನ್ಸಿಟಿ ಆಫ್ NaCl ಇನ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್? ಸೊ ತುಂಬ ಕ್ವೈಟ್ ಸಿಂಪಲ್ ಪ್ರಾಬ್ಲಮ್ ಇದೆ ನೋಡೋಕ್ಕಿದು. ಸೊ ಹೀಗೆ ಅಂತ ನೋಡೋಣ, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಲ್ಲೇ ಎಕ್ಸ್ಪ್ರೆಸ್ ಮಾಡಿ ಇಡಬೇಕು ಅಂತ ಕೊಟ್ಟಿದ್ದಾರೆ ಆನ್ಸರ್ನ. ಓಕೆ, ಡಾಟಾಗಳು ನೋಡೋಣ. ಏನು ಡಾಟಾ ಕೊಟ್ಟಿದ್ದಾರೆ? 564 picometer, 564 ಇಂಟು 10⁻10 ಸೆಂಟಿಮೀಟರ್, ಪೈಕೋಮೀಟರ್ನ ಸೆಂಟಿಮೀಟರ್ ಕೌಂಟ್ ಮಾಡಿ 10⁻10 ಬರುತ್ತೆ. ವಾಟ್ ಇಸ್ ಝೆಡ್? ಝೆಡ್ ಅಂದರೆ NaCl ಯೂನಿಟ್ ಸೆಲ್ ಅಂತ ಕೊಟ್ಟಿದ್ದಾರೆ, ಯಾವ ಲ್ಯಾಟಿಸ್ ಅಂತ ಕೊಟ್ಟಿಲ್ಲ. NaCl ಅಂದರೆ NaCl ಅದು ಇಟ್ ಬಿಲಾಂಗ್ಸ್ ಟು FCC ಲ್ಯಾಟಿಸ್, ಇದು FCC ಲ್ಯಾಟಿಸ್ಗೆ ಬರ್ತದೆ. NaCl ಇಸ್ ಅನ್ ಎಕ್ಸಾಂಪಲ್ ಫಾರ್ FCC ಲ್ಯಾಟಿಸ್. ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಅನ್ನೋದು ಎಕ್ಸಾಂಪಲ್ ಫಾರ್ FCC ಲ್ಯಾಟಿಸ್. ಓಕೆ, ಹಾಗಾದರೆ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ FCCಲಿ? 4 ಆಟಮ್ಸ್ ಇದೆ ನಂಬರ್ ಆಫ್ ಆಟಮ್ಸು. ದೆನ್ ವಾಟ್ ಇಸ್ ದ ಮೋಲಾರ್ ಮಾಸ್? ಇಲ್ಲಿ ಒಂದು ಸಾಲಿಡ್ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಎ ಮೋಲಾರ್ ಮಾಸ್. ಆಟಮ್ ಕೊಟ್ಟಿರೋ ಆಟಮ್ ಮಾಸ್ ತೊಗೋತೀವಿ. ಇಲ್ಲಿ ಒಂದು ಮಾಲಿಕ್ಯೂಲ್ ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ, ಸೊ ಮೋಲಾರ್ ಮಾಸ್ ತೊಗೋಬೇಕು. ಮೋಲಾರ್ ಮಾಸ್ ಆಫ್ NaCl ಏನು? ಸೋಡಿಯಮ್ದೆಷ್ಟು ಮಾಸು 23 ಪ್ಲಸ್ ಕ್ಲೋರಿನ್ದೆಷ್ಟು 35.5. ಓಕೆ, ಫೈನಲ್ ಎಷ್ಟು ಬರುತ್ತೆ? 58.5 ಗ್ರಾಮ್ ಪರ್ ಮೋಲ್ ಬರುತ್ತೆ. ಇದು ಮೋಲಾರ್ ಮಾಸ್ ಆಫ್ NaCl ಆಯಿತು. ಆವಾಗಡ್ರ ನಂಬರ್ ಏನು? 6.022 10⁻23 ಪರ್ ಮೋಲ್, ಆಟಮ್ಸ್ ಪರ್ ಮೋಲ್ ಅಂತ ಆಗುತ್ತೆ. ಈಗ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ರೋ ಡೆನ್ಸಿಟಿ ಈಸ್ ಈಕ್ವಲ್ ಟು ವಾಟ್? ಡೆನ್ಸಿಟಿ ಈಸ್ ಈಕ್ವಲ್ ಟು Z ಇಂಟು M ಡಿವೈಡೆಡ್ ಬೈ N0 ಇಂಟು A ಕ್ಯೂಬ್. ಓಕೆ, ವಾಟ್ ಇಸ್ Z? Z ಮೀನ್ಸ್ 4. molar mass of NaCl is 58.5 divided by 6.022 into 10⁻23 into 564 into 10⁻10 ಸೆಂಟಿಮೀಟರ್ ಹೋಲ್ ಕ್ಯೂಬ್ ಅಂತ ಬರೀಬೋದು. ಸೆಂಟಿಮೀಟರ್ ಬೇಡ, ಡೈರೆಕ್ಟಾಗಿ ನೀವು ಆನ್ಸರ್ ಬರೀಬೋದು ಬೇಕಾದ್ರೆ. ಓಕೆ,
ಸೊ 4 × 55 ಎಲ್ಲನೂ ಮಲ್ಟಿಪ್ಲೈ ಮಾಡಿದ್ರೆ ನಾನು ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳಿದ್ದೆ ಯಾವ ರೀತಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಗ್ರಾಮ್ ಪರ್ ಮೋಲ್ ಹಾಕಿ ಸೆಂಟಿಮೀಟರ್ ಹಾಕಿ ಎಲ್ಲನೂ ಸಬ್ಸ್ಟಿಟ್ಯೂಷನ್ ತೋರಿಸಿದೆ. ಅದೇ ರೀತಿ ಇನ್ ದ ಸೇಮ್ ಮ್ಯಾನರ್ ಇಲ್ಲೂ ಕೂಡ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಗೆಟ್ ದ ಆನ್ಸರ್ ಆಸ್ 2.16 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ದಿಸ್ ಇಸ್ ದ ಫೈನಲ್ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ, NaCl ಯೂನಿಟ್ ಸೆಲ್ ಅಂತ ಕೊಟ್ಟಿದ್ದಾರೆ, ಅದು FCC ಲ್ಯಾಟಿಸ್ ಅಂತ ಗೊತ್ತಿರಬೇಕು. ಹಾಗಿದ್ದಾಗ ಆಟಮ್ಸ್ ಎಷ್ಟು ಆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ವಿ ಗೆಟ್ ದ ಆನ್ಸರ್. ಸೇಮ್ ಆ್ಯಸ್ ಇಟ್ ಈಸ್ ಏನು ಪ್ರಾಬ್ಲಮ್ ಇತ್ತು ಅದೇ ರೀತಿ ಮಾಡ್ಕೋಬೇಕು. ಓಕೆ, ಸೊ ಈ ಸೆಕೆಂಡ್ ಪ್ರಾಬ್ಲಮಲ್ಲೂ ನಿಮಗೆ ಇದು ಕೂಡ ಇಂಪಾರ್ಟೆಂಟ್, NaCl ಲ್ಯಾಟಿಸು ಕೇಳ್ತಾರೆ. ಸೊ ಸೇಮ್ ಆ್ಯನರಲ್ಲಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಬನ್ನಿ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಇದೇ ರೀತಿ ಒಂದು ಸೇಮ್ ಪ್ರೊಸೀಜರಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ನ ಮಾಡೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ನೋಡಿ, ಈ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಇದೆ ಆ ಎರಡು ಪ್ರಾಬ್ಲಮ್ಗಿಂತ. ನೋಡೋಣ ಹೇಗೆ ಅಂತ ಅಂದ್ಬಿಟ್ಟು. Gold of atomic mass 197 unified has atomic radius 0.144 nanometer. It crystallizes in face-centered unit cell. Calculate the density of a gold. Okay, what they have given? They have given to calculate the density of a gold, but they have given atomic radius instead of edge length. Edge length ಕೊಟ್ಟಿಲ್ಲ, ಇಲ್ಲಿ atomic radius ಕೊಟ್ಟಿದ್ದಾರೆ. ಹಾಗಾದರೆ ಹೇಗೆ ಅಂತ ಫೈಂಡ್ ಮಾಡೋಣ. ಹಾಗಾದರೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಎಡ್ಜ್ ಲೆಂತ್. ಎಡ್ಜ್ ಲೆಂತ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡು ಆಮೇಲೆ ಡೆನ್ಸಿಟಿ ಫೈಂಡ್ ಮಾಡಬೇಕು. ಗಿವನ್ ನೋಡೋಣ ಏನೇನು ಅಂತ. ಗಿವನ್ ಏನೇನಿದೆ, ಸೊ ಫಸ್ಟ್ ನಮ್ಗೆ ಗೊತ್ತಿರೋ ಗಿವನ್ ಏನಿದೆ, ಇಲ್ಲಿ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ 197 ಯು ಅಂತ ಇದೆ, ದಟ್ ಈಸ್ 197 ಗ್ರಾಮ್ ಪರ್ ಮೋಲ್ ಅಂತ ಬರ್ಕೊಬಿಡಿ. ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ, FCC ಲ್ಯಾಟಿಸ್ ಅಂತ ಕೊಟ್ಟಿದ್ದಾರೆ. FCC ಯೂನಿಟ್ಸ್ ಅಂದರೆ Z = 4 ಅಂತ. ಆರ್ ಕೊಟ್ಟಿದ್ದಾರೆ, ರೇಡಿಯಸ್ ಎಷ್ಟು 0.144 ನ್ಯಾನೋಮೀಟರ್. ನ್ಯಾನೋಮೀಟರ್ಲಿ ಇದೆ, ಪೈಕೋಮೀಟರ್ಗೆ ಇಟ್ಬೇಕು ನಾವು. ಹಾಗಾದರೆ ಏನಾಗುತ್ತೆ, 0.144 ನ್ಯಾನೋಮೀಟರ್ ಅಂದರೆ ಇಟ್ ಬಿಕಮ್ಸ್ 144 ಪೈಕೋಮೀಟರ್ ಆಗುತ್ತೆ. ಯಾಕೆ 144 × 10⁻⁻10 ಸೆಂಟಿಮೀಟರ್ ಈ ರೀತಿ ಬರುತ್ತೆ. ನ್ಯಾನೋ ಅಂದರೆ 10⁻⁻7 ಸೆಂಟಿಮೀಟರ್. ಪಾಯಿಂಟ್ನ ಶಿಫ್ಟ್ ಮಾಡಿದ್ರೆ -10 ಸೆಂಟಿಮೀಟರ್ ಬರುತ್ತೆ. ಓಕೆ, 144 ಪೈಕೋಮೀಟರ್ ಆಗುತ್ತೆ. ಹಾಗಾದರೆ ಸೊ ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎಡ್ಜ್ ಲೆಂತ್ ಆ್ಯಂಡ್ ಡೆನ್ಸಿಟಿ ರೋ. ಓಕೆ, ಫಸ್ಟ್ ಆಗಾರೆ ಏನು ಮಾಡೋಣ, ಸ್ಟೆಪ್ 1 ಏನಪ್ಪ ಅಂದರೆ ಇಲ್ಲಿ ಎಡ್ಜ್ ಲೆಂತ್ನ ಫೈಂಡ್ ಮಾಡಬೇಕು. ಎಡ್ಜ್ ಲೆಂತ್ ಅಂದರೆ ಎಡ್ಜ್ ಲೆಂತ್ ಎ. ಓಕೆ, ಎಡ್ಜ್ ಲೆಂತ್ ಹೇಗೆ ಫೈಂಡ್ ಮಾಡ್ತೀರಾ, ಯೂಸಿಂಗ್ ದ ವ್ಯಾಲ್ಯೂ ಆರ್ ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡು. ದೇರ್ ಇಸ್ ಎ ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಆರ್. ಎ ಮತ್ತು ಆರ್ ಮಧ್ಯೆ ಒಂದು ರಿಲೇಷನ್ ಇದೆ. ಏನಪ್ಪ ಅಂದರೆ FCC ಲ್ಯಾಟಿಸ್ನ ಪ್ಯಾಕಿಂಗ್ ಎಫಿಷಿಯನ್ಸಿ ಫೈಂಡ್ ಮಾಡುವಾಗ ವಿ ಹ್ಯಾವ್ ಎ ರಿಲೇಷನ್ ಒಂದಿತ್ತು. ಏನಂದರೆ A = 4r/√2 ಅಂತ ಒಂದು ಫೈಂಡ್ ಮಾಡಿದ್ರಿ. ಓಕೆ, 4r/√2 ಅಂತ ಎಡ್ಜ್ ಲೆಂತ್ನ ಫೈಂಡ್ ಮಾಡಿದರೆ ಆ ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ. ಹಾಗಾದರೆ ಏನು ಆಗುತ್ತೆ, 4r/√2 ಅಂತ ಆದರೆ 4 × r ಅಂದ್ರೇನು 144 ಪೈಕೋಮೀಟರ್ ಇದೆ, ಡಿವೈಡೆಡ್ ಬೈ √2 ಅಂತಂದರೆ ಎಷ್ಟು ಬರುತ್ತೆ, 1.414 ಬರುತ್ತೆ. ಸೊ ಫೈನಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಗೇನ್ ಒಂದು ಆನ್ಸರ್ 407.23 ಪೈಕೋಮೀಟರ್ ಬರ್ತದೆ. ಸೊ ಇದು ಎಡ್ಜ್ ಲೆಂತ್ ಸಿಕ್ತು ನಮಗೆ 407.23 ಪೈಕೋಮೀಟರ್. ಅದನ್ನು ಕೌಂಟ್ ಮಾಡಿದ್ರೆ ಏನಾಗುತ್ತೆ, 407.23 10⁻⁻10 ಸೆಂಟಿಮೀಟರ್ ಬರ್ತದೆ ಆನ್ಸರು. ಸೊ ಎಡ್ಜ್ ಲೆಂತ್ ಸಿಕ್ತು. ಸ್ಟೆಪ್ 2 ಏನೀಗ, ಸ್ಟೆಪ್ 2 ನಮಗೆ ಈಗ ಫೈಂಡ್ ಮಾಡೋಣ. ಡೆನ್ಸಿಟಿ ರೋ = Z × m ಡಿವೈಡೆಡ್ ಬೈ n0 × a³. Z ಅಂದ್ರೇನು 4 ಆಟಮ್ಸ್, ನಂಬರ್ ಆಫ್ ಆಟಮ್ಸ್ 4. ಮಾಸ್ ಎಷ್ಟಿದೆ, 197 ಗ್ರಾಮ್ ಪರ್ ಮೋಲ್ ಇದೆ. ಅವಗಾಡ್ರೋಸ್ ನಂಬರ್ 6.022 10⁻23 ಆಟಮ್ಸ್ ಪರ್ ಮೋಲ್ ಇಂಟು ಎಡ್ಜ್ ಲೆಂತ್ ಎಷ್ಟಿದೆ 0.23 × 10⁻⁻10 ಸೆಂಟಿಮೀಟರ್ ಇದೆ ಹೋಲ್ ಕ್ಯೂಬ್. ಓಕೆ, ಇಷ್ಟನ್ನು ಮಾಡ್ಕಿದ್ರೆ ಫೈನಲಿ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಿದೆ ಕ್ಯಾಲ್ಕುಲೇಷನ್ ಫಸ್ಟ್ ಪ್ರಾಬ್ಲಮ್ ಹೇಗೆ ಮಾಡಿದ್ರೆ ಅಂತ. ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ, ಇದನ್ನು ಮಲ್ಟಿಪ್ಲೈ ಮಾಡಿ 23 ಇದೆ -30 ಆಗುತ್ತೆ. ಸೊ -7 ಬರ್ತದೆ. ಸೊ ಕಂಪ್ಲೀಟ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ವಿ ಗೆಟ್ ದ ಆನ್ಸರ್ ಆಸ್ 19.38 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ದಿಸ್ ಇಸ್ ದ ಫೈನಲ್ ಆನ್ಸರ್. ನೋಡಿ ಇಲ್ಲೇನು ಡಿಫ್ರೆನ್ಸ್ ಇದೆ ಅವೆರಡು ಪ್ರಾಬ್ಲಮ್ ಕಂಪೇರ್ ಮಾಡಿದ್ರೆ. ಇಲ್ಲಿ ಎಡ್ಜ್ ಲೆಂತ್ನ ಕೊಟ್ಟಿಲ್ಲ. ಸೊ ಎ ಅನ್ನೋದು ಇದು FCCಗೆ 4r/√2 ಇದೆ. ಅದೇ ನೋಡಿ ಇನ್ನೊಂದು ಕೊಡ್ತೀನಿ, BCC ಕೊಟ್ಟಿದ್ರೆ ಏನಾಗುತ್ತೆ, ಆ ಎ ಅನ್ನೋದು 4r/√3 ಇರುತ್ತೆ. ಅದೇ SCC ಕೊಟ್ಟಿದ್ರೆ ಆ A = 2r ಇರುತ್ತೆ. ಇದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಈ ರೀತಿ ನೀವು ಏನ ಕ್ಯಾಲ್ಕುಲೇಟ್ ಮಾಡಬೇಕು ಯಾವಾಗ ಇಫ್ ದೇ ಹ್ಯಾವ್ ಗಿವನ್ ಆರ್. ಓಕೆ, ಆರ್ ಕೊಟ್ಟಿದ್ರೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಈ ರೀತಿ ಪ್ರಾಬ್ಲಮ್ ಅರೈಸ್ ಆಗ್ಬೋದು ಮೇ ಬಿ. ಓಕೆ, ಆ ಥರ ಬಿಟ್ಟರೆ ಈ ಥರ ಪ್ರಾಬ್ಲಮ್ಮು ಬರುತ್ತೆ. ಓಕೆ, ಇದು ಗೋಲ್ಡ್ ಆಟಮಲ್ಲಿ ಯಾವ ರೀತಿ ಕ್ರಿಸ್ಟಲ್ಲು ಲ್ಯಾಟಿಸಲ್ಲಿ ಆಟಮ್ಸ್ಲಿ ಡೆನ್ಸಿಟಿ ಯಾವ ರೀತಿ ಇರುತ್ತೆ, 19.38 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇರುತ್ತೆ. ಓಕೆ, ದ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದಟ್ ಆಫ್ 3 ಪ್ರಾಬ್ಲಮ್ಸ್. ಫಸ್ಟು 3 ಪ್ರಾಬ್ಲಮ್ಸ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇದೆ. ಫಸ್ಟು 3 ಪ್ರಾಬ್ಲಮ್ಸು ಎಕ್ಸಾಮ್ಸಲ್ಲಿ ರಿಪೀಟ್ ಆಗ್ತಿರೋದು, ಥಿಯರಿ ಎಕ್ಸಾಮ್ಸ್ ಬರುತ್ತೆ. ಇನ್ನು ಬರೋ ಪ್ರಾಬ್ಲಮ್ಸ್ಗಳೆಲ್ಲ
ವೆರೈಟಿ ಆಫ್ ಪ್ರಾಬ್ಲಮ್ಸು ಥಿಯರಿ ಎಕ್ಸಾಮ್ಸಲ್ಲಿ ಬರೋದು ಪ್ರಾಬಬಿಲಿಟಿ ಕಡಿಮೆ. ನೀಟ್ JEE ಈ ಕ್ವಶನ್ಸ್ಗಳು ಅರೈಸ್ ಆಗ್ಬೋದು ಮೇ ಬಿ. ಓಕೆ, ಏನಂತ ನೋಡೋಣ ಈಗ. ಎ ಮೆಟಲ್ ಹ್ಯಾಸ್ ಎ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್ ಸ್ಟ್ರಕ್ಚರ್. ಇಫ್ ದ ಡೆನ್ಸಿಟಿ ಆಫ್ ಮೆಟಲ್ is 5.96 gram per centimeter cube, calculate the volume of unit cell. They have given density. Okay, we have to calculate the volume of unit cell. ಇಲ್ಲಿ ನಾವೀಗ ಫೈಂಡ್ ಮಾಡಬೇಕಾಗಿರೋದು ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ನ. ತುಂಬ ಡಿಫ್ರೆಂಟ್ ಪ್ರಾಬ್ಲಮ್ ಈಗ ಕಂಪೇರ್ ಟು 3 ಪ್ರಾಬ್ಲಮ್ಸ್. ಡೆನ್ಸಿಟಿ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ಅಟಾಮಿಕ್ ಮಾಸ್ನ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವಾಲ್ಯೂಮ್. ಸೊ ವಾಲ್ಯೂಮ್ ಫೈಂಡ್ ಮಾಡಬೇಕು. ಡೆನ್ಸಿಟಿ ಎಷ್ಟು 5.96 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ. ಮಾಸ್ ಎಷ್ಟಿದೆ 50 ಗ್ರಾಮ್ ಪರ್ ಮೋಲ್ ಇದೆ. ಅವಾಗಡ್ರೋ ನಂಬರ್ ಗೊತ್ತಿದೆ. ಝೆಡ್ ಎಷ್ಟು 2. ಝೆಡ್ ಯಾಕೆ 2? ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ಗೆ ನಂಬರ್ ಆಫ್ ಆಟಮ್ಸ್ ಎಷ್ಟು 2. There are 2 atoms per unit cell in body centered cubic lattice, right? So Z is equal to 2 ಗೊತ್ತಿದೆ. To find out the volume of unit cell, we have a formula. Introduction ಮಾಡುವಾಗ ಈ ಒಂದು ವಿಡಿಯೋದು ಫಸ್ಟ್ ಹೇಳಿದ್ದೆ, ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ಗೆ ಫಾರ್ಮುಲಾ ಇದೆ, ಮಾಸ್ ಆಫ್ ಯೂನಿಟ್ ಸೆಲ್ divided by volume of unit cell. We know the density of unit cell, they have given, but we don't know volume of unit cell. We have to calculate the volume of unit cell, and we also don't know the mass of unit cell. ಮಾಸ್ ಆಫ್ ಯೂನಿಟ್ ಸೆಲ್ ಫೈಂಡ್ ಮಾಡೋಕ್ಕೆ ಫಾರ್ಮುಲಾ ಏನಿದೆ, ಮಾಸ್ ಆಫ್ ಯೂನಿಟ್ ಸೆಲ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಈಚ್ ಆಟಮ್ ಇಂಟು ಝೆಡ್. ಫಸ್ಟೇ ಸ್ಟಾರ್ಟಿಂಗ್ ಪ್ರಾಬ್ಲಮ್ಲಿ ಫಾರ್ಮುಲಾ ಇತ್ತು ನೋಡಿ ಬೇಕಾದರೆ. ಮಾಸ್ ಆಫ್ ಈಚ್ ಆಟಮ್ ಇಂಟು ಝೆಡ್ ಅಂದರೆ ನಂಬರ್ ಆಫ್ ಆಟಮ್ಸ್. ಮಾಸ್ ಆಫ್ ಈಚ್ ಆಟಮ್ಗೆ ಇನ್ನೊಂದು ಫಾರ್ಮುಲಾ ಇದು, ಮಾಸ್ ಆಫ್ ಈಚ್ ಆಟಮ್ ಈಸ್ ಈಕ್ವಲ್ ಟು ಅಟಾಮಿಕ್ ಮಾಸ್ ಡಿವೈಡ್ ಬೈ ಅವೊಗಡ್ರೋಸ್ ನಂಬರ್ ಇಂಟು ಝೆಡ್ ಅಂತ ಇದೆ. ಅಟಾಮಿಕ್ ಮಾಸ್ ಡಿವೈಡ್ ಬೈ ಅವೊಗಡ್ರೋಸ್ ನಂಬರ್ ಇಂಟು ಝೆಡ್ ಅಂತ ಇದೆ. ಅಟಾಮಿಕ್ ಮಾಸ್ ಎಷ್ಟು? ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ 50 ಗ್ರಾಮ್ ಪರ್ ಮೋಲ್ ಅಂತ ಕೊಟ್ಟಿದ್ದಾರೆ. ಡಿವೈಡ್ ಬೈ ಅವೊಗಡ್ರೋ ನಂಬರ್ ಎಷ್ಟು? 6.022 ಇಂಟು 10⁻23 ಪರ್ ಮೋಲ್ ಅಂತ ಬರೀತೀವಿ. 10⁻20 ಇಂಟು 2. ಓಕೆ, ಸೊ ಹಾಗಾದ್ರೆ ಎಷ್ಟು ಬರುತ್ತೆ? ಫೈನಲಿ ನಮಗೆ ಆನ್ಸರ್ ಬರೋವಂಥದ್ದು ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಗೆಟ್ 16.605 ಇಂಟು 10⁻23 ಪರ್ ಮೋಲ್. ಈ ಮೋಲ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನೋ ಗ್ರಾಮ್. ಓಕೆ, ಇದು ಏನು? ಮಾಸ್ ಆಫ್ ಯೂನಿಟ್ ಸೆಲ್. ಮಾಸ್ ಆಫ್ ಯೂನಿಟ್ ಸೆಲ್ ಸಿಕ್ಕಿದೆ. ಈಗ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಡೆನ್ಸಿಟಿ ನಮಗೆ ಗೊತ್ತಿದೆ. ಓಕೆ, ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ ಗೊತ್ತಿದೆ. ಹಾಗಾದರೆ ಡೆನ್ಸಿಟಿನ ಇಲ್ಲಿಗೆ ಕಳಿಸಿ ವಾಲ್ಯೂಮ್ ಫೈಂಡ್ ಮಾಡಬೇಕು. ವಾಲ್ಯೂಮ್ ಆಫ್ ಯೂನಿಟ್ ಸೆಲ್, ಓಕೆ, ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಯೂನಿಟ್ ಸೆಲ್ ಡಿವೈಡೆಡ್ ಬೈ ಡೆನ್ಸಿಟಿ. ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ ಅಂತ ಇದೆ. ಓಕೆ, ಸೊ ಇದು ನಮಗೆ ಫಾರ್ಮುಲಾ ಇಲ್ಲಿದೆ. ಈಗ ವಾಲ್ಯೂಮ್ ಬೇಕು ನಮಗೆ. ಮಾಸ್ ಎಷ್ಟು? 16.605 ಇಂಟು 10⁻23 ಗ್ರಾಮ್ ಇದೆ. ಡೆನ್ಸಿಟಿ ಎಷ್ಟು? ಡೆನ್ಸಿಟಿಲಿ ಕೊಟ್ಟಿದ್ದಾರೆ 5.96 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಓಕೆ, ಗ್ರಾಮ್ ಕ್ಯಾನ್ಸಲ್ ಔಟ್ ಆಗುತ್ತೆ. ನಮಗೆ ಬರೋವಂಥ ಫೈನಲ್ ಆನ್ಸರ್ ಏನಾಗುತ್ತೆ? 2.78 ಇಂಟು 10⁻23 ಸೆಂಟಿಮೀಟರ್ ಕ್ಯೂಬ್. ಪರ್ ಸೆಂಟಿಮೀಟರ್ ಕ್ಯೂಬ್ ಏನಾಗುತ್ತೆ? ಮೇಲೋದ್ರೆ ಪಾಸಿಟಿವ್ ಸೈನ್ ಬರುತ್ತೆ, ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಹಾಗಾದರೆ 2.78 ಇಂಟು 10⁻23 ಸೆಂಟಿಮೀಟರ್ ಕ್ಯೂಬ್ ಇಸ್ ದ ಫೈನಲ್ ಆನ್ಸರ್. ಓಕೆ, ಇದು ನಿಮಗೆ ಬರುವಂಥ ಫೈನಲ್ ಆನ್ಸರ್. ಹಾಗಾಗಿ ಇದು ಡಿಫ್ರೆಂಟ್ ಪ್ರಾಬ್ಲಮ್ ಕಂಪೇರ್ ಟು ಪ್ರೀವಿಯಸ್ ಪ್ರಾಬ್ಲಮ್ಸು. ಇದನ್ನು ಎಕ್ಸಾಮ್ಸಲ್ಲಿ ಥಿಯರಿ ಎಕ್ಸಾಮ್ಸಲ್ಲಿ ಕೇಳುವಂಥದ್ದು ಪ್ರಾಬಬಿಲಿಟಿ ಕಡಿಮೆ. ನೀಟ್ JEE ಈ ಬೇಸಿಸ್ ಮೇಲೆ ಬರ್ಬೋದು. ಹಾಗಾಗಿ ಇದನ್ನು ಕೂಡ ನೋಡ್ಕೊಂಡಿರಿ ಹೇಗೆ ಅಂತ ಗೊತ್ತಾಗುತ್ತೆ ನಿಮಗೀಗ. ಡೆನ್ಸಿಟಿ ಆಫ್ ಯೂನಿಟ್ ಸೆಲ್ನ ಫಸ್ಟ್ ಇಂಟ್ರೊಡಕ್ಷನಲ್ಲಿ ಫಾರ್ಮುಲಾ ನೋಡಿ ಕೊಟ್ಟಿದ್ದೀನಿ, ಅದನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. An element crystallizes in a BCC structure. The edge length of its unit cell is 288 picometer. If the density of the crystal is 7.3 gram per centimeter cube, what is the atomic mass of an element? They have given to calculate the atomic mass of element. ನಮಗೆ ಇಲ್ಲಿ ಅಟಾಮಿಕ್ ಮಾಸ್ ಆಫ್ ಎಲಿಮೆಂಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟಿರೋದು. ಓಕೆ, ಡಾಟ್ ಏನು ಕೊಟ್ಟಿದ್ದಾರೆ? 7.3 ಅನ್ನೋದು ಡೆನ್ಸಿಟಿ ಕೊಟ್ಟಿದ್ದಾರೆ. BCC ಸ್ಟ್ರಕ್ಚರ್ ಇದೆ, ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಆಟಮ್ಸ್ ಗೊತ್ತಿದೆ. ಬಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಅಟಾಮಿಕ್ ಮಾಸ್. ಓಕೆ, ನಾಟ್ ಡೆನ್ಸಿಟಿ. ಇಲ್ಲ, ಅಟಾಮಿಕ್ ಮಾಸ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಎಡ್ಜ್ ಲೆಂತ್ ಏನು? 288 ಪೈಕೋಮೀಟರ್ ಕೊಟ್ಟಿದ್ದಾರೆ. 288 ಇಂಟು 10⁻10 ಸೆಂಟಿಮೀಟರ್ ಮಾಡ್ಕೊಳ್ಳಿ. ಡೆನ್ಸಿಟಿ ರೋ ಎಷ್ಟು ಕೊಟ್ಟಿದ್ದಾರೆ? 7.3 ಗ್ರಾಮ್ ಪರ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. Z is equal to 2. Why? It is a BCC lattice. That's why number of atoms is 2. N02 ಅವೊಗಡ್ರೋಸ್ ನಂಬರ್ ಗೊತ್ತಿದೆ. We have to find out the atomic mass M. ಓಕೆ, ಅಟಾಮಿಕ್ ಮಾಸ್ನ ಫೈಂಡ್ ಮಾಡಬೇಕು. ಜಸ್ಟ್ ಫಾರ್ಮುಲಾನ ಫಸ್ಟು ರೀಅರೇಂಜ್ ಮಾಡಿದರೆ ವಿ ಗೆಟ್ M ಈಸ್ ಈಕ್ವಲ್ ಟು ರೋ ಇಲ್ಲಿಗೆ ಬರುತ್ತೆ. ಅಂದರೆ N0 A ಕ್ಯೂಬೆಲ್ಲ ಇಲ್ಲಿಗೆ ಹೋಗುತ್ತೆ. ರೋ ಇಂಟು N0 ಇಂಟು A ಕ್ಯೂಬ್ ಡಿವೈಡ್ ಬೈ Z ಅಂತ ಆಗುತ್ತೆ. ರೈಟ್, ಈಗ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ರೋ ಅಂದರೆ ಎಷ್ಟಿದೆ? ರೋ ಅಂದರೆ 7.3 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. N0 ಅಂದರೆ 6.022 10⁻23. ಎ ಎಷ್ಟಿದೆ?
288 10 raised to minus 10 whole cube. ಓಕೆ, ಡಿವೈಡೆಡ್ ಬೈ z ಎಷ್ಟಿದೆ 2. ಹಾಗಾದರೆ ಫಸ್ಟು ಕಂಪ್ಲೀಟು ಇಲ್ಲಿ ಏನು ಮಾಡಬೇಕು, ಇದನ್ನು ಫಸ್ಟು ಕ್ಯೂಬ್ ಏನಿದೆ ಅದನ್ನು ಮಲ್ಟಿಪ್ಲೈ ಮಾಡಿ 288 ಇಂಟು 288 ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ ಅನ್ ಆನ್ಸರ್. ಅದನ್ನು 2 ಇಂದ ಡಿವೈಡ್ ಮಾಡಿ, ದೆನ್ ದ ಫೈನಲ್ ಆನ್ಸರ್ ಈಸ್ 52.51 ಗ್ರಾಮ್ ಪರ್ ಮೋಲ್. So this is the final answer. 52.51 gram per mole is the atomic mass of that element. ಸೊ ಈ ರೀತಿಯೂ ಪ್ರಾಬ್ಲಮ್ ಬರ್ಬೋದು. ಬೇಕಾದರೆ ಅಟಾಮಿಕ್ ಮಾಸ್ ಫೈಂಡ್ ಮಾಡಿ ಅಂತಲೂ ಬರ್ಬೋದು, ಎಡ್ಜ್ ಲೆಂತ್ ಫೈಂಡ್ ಔಟ್ ಮಾಡಿ ಅಂತಲೂ ಬರ್ಬೋದು, ನಂಬರ್ ಆಫ್ ಆಟಮ್ಸ್ ಫೈಂಡ್ ಮಾಡಿ ಅವಾಗಡೋಸ್ ನಂಬರು ಬರ್ಬೋದು. ಓಕೆ, ಸೊ ಹೀಗೆ ಒಂದು ಪ್ಯಾರಾಮೀಟರ್ಸ್ ಈಗ ನೋಡಿ ಯಾವುದು ಅಟಾಮಿಕ್ ಮಾಸ್ನ ಈ ರೀತಿ ಫೈಂಡ್ ಔಟ್ ಮಾಡ್ಬೋದು ಬೈ ರಿಅರೇಂಜಿಂಗ್ ದ ಫಾರ್ಮುಲಾ, ರೈಟ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಡಾಟಾಸ್ ಏನಿದೆ ಸೇಮ್ ಇದೆ. ಡಾಟಾಸ್ ಆಲ್ಮೋಸ್ಟ್ ಆಲ್ ಸೇಮ್ ಇದೆ, ಬಟ್ ಮಾಡೋ ಪ್ಯಾರಾಮೀಟರ್ ಏನಿದೆ ಅದು ಡಿಫ್ರೆಂಟ್ ಇದೆ. ಏನು ನೋಡೋಣ. ಆ್ಯನ್ ಎಲಿಮೆಂಟ್ ಹ್ಯಾಸ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ ವಿತ್ ಸೆಲ್ ಎಡ್ಜ್ ಆಫ್ 288 picometer and the density of element is 7.2 gram per centimeter cube. How many atoms are present in 208 gram of an element? We have to find out the number of atoms that present in this much of element, this amount of element. ಇಷ್ಟು ಅಮೌಂಟಲ್ಲಿ ಎಷ್ಟು ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು, ರೈಟ್. ಸೊ ವಾಟ್ ಇಸ್ ದ ಡಾಟಾ, ಗಿವನ್ ಡಾಟಾ ಹಿಂಗೆ ಕೊಟ್ಟಿದ್ದಾರೆ. ಎಡ್ಜ್ ಲೆಂತ್ 288 picometer, 288 10 raised to minus 10 ಸೆಂಟಿಮೀಟರ್ ಆಗುತ್ತೆ. ಡೆನ್ಸಿಟಿ ಎಷ್ಟಿದೆ 7.2 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಆ್ಯಂಡ್ ಝೆಡ್ ಎಷ್ಟಿದೆ, ನಂಬರ್ ಆಫ್ ಆಟಮ್ಸ್ 2 ಇದೆ ಬಿಕಾಸ್ ಇಟ್ ಇಸ್ BCC. ಆ್ಯಂಡ್ ಎಮ್ ಎಷ್ಟು ಕೊಟ್ಟಿದ್ದಾರೆ, ಮಾಸ್ನ ಅವರೇ ಕೊಟ್ಟಿದ್ದಾರೆ ಡೈರೆಕ್ಟಾಗಿ, ಅಂದರೆ 208 ಗ್ರಾಮ್ ಕೊಟ್ಟಿದ್ದಾರೆ, ಅದೇ ಮಾಸ್ ಅಟಾಮಿಕ್ ಮಾಸ್ ಅಂತ ಹೇಳ್ಬೋದು. ನಂಬರ್ ಆಫ್ ಆಟಮ್ಸ್ನ ಫೈಂಡ್ ಮಾಡಬೇಕು, ಅಂದರೆ ಎನ್ನ ಫೈಂಡ್ ಔಟ್ ಮಾಡಬೇಕು. ಅವಾಗ ಅದರ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತಲ್ಲ, ಈ ಒಂದು ವೇಟಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು 50 ಗ್ರಾಮ್ ಅನ್ನೋ ಒಂದು ಸ್ಟ್ಯಾಂಡರ್ಡ್ ಎಲಿಮೆಂಟಲ್ಲಿ 6.02 to 10 raised to 23 ಆಟಮ್ಸ್ ಇದೆ ಅಂತಂದರೆ, ಅದೇ ಎಲಿಮೆಂಟಲ್ಲಿ 208 ಗ್ರಾಮಲ್ಲಿ ಎಷ್ಟಿದೆ ಆಟಮ್ಸು ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಹಾಗಾದರೆ ಫಾರ್ಮುಲಾ ಗೊತ್ತಿದೆ, ರೋ ಇಸ್ ಈಕ್ವಲ್ ಟು Z ಇಂಟು M ಡಿವೈಡ್ ಬೈ N ಇಂಟು A ಕ್ಯೂಬ್ ಅಂತ. ಸೊ ರಿಅರೇಂಜ್ ಮಾಡಿ ಫಾರ್ಮುಲಾನ, ಎನ್ನನ್ನು ಇಲ್ಲಿಗೆ ಕಳಿಸಿ, ಇದು ಡೆನ್ಸಿಟಿ ಎಲ್ಲಿ ಬರುತ್ತೆ, ಡಿನಾಮಿನೇಟರ್ ಬರುತ್ತೆ. ಸೊ ಈ ಫಾರ್ಮುಲಾ ಸಿಗುತ್ತೆ ನಮಗೆ. Z ಅಂದ್ರೇನು 2 ಅಂತ ಗೊತ್ತು, M ಅಂದ್ರೇನು 208 ಅಂತ ಗೊತ್ತಿದೆ ಮಾಸ್. ಆ್ಯಂಡ್ ರೋ ಎಷ್ಟಿದೆ 7.2 ಇಂಟು 288 ಇಂಟು 10 raised to minus 10 ಹೋಲ್ ಕ್ಯೂಬ್. ಸೊ ಈಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತು, ಸಾಲ್ವ್ ಡೈರೆಕ್ಟ್ ಮಾಡ್ಬೋದು. ಬೇಕಾದರೆ ಇದೊಂದು ಹೇಳ್ತೀನಿ ಹೇಗೆ ಅಂತ. 2 ಇಂಟು 208 ಬರುತ್ತೆ, 416 ಬರ್ತದೆ. ಸೇಮ್ ಅದೇ ಕ್ಯಾಲ್ಕುಲೇಷನು 7.2 ಹಾಗೆ ಇಟ್ಟಿರಿ, 288ನ ಕ್ಯೂಬ್ ಮಾಡ್ಕೊಳ್ಳಿ ಕಂಪ್ಲೀಟು. ಆಗ ವಿಗೆಟ್ ಅಮೌಂಟ್ ಅಸ್ 23887 ಓಕೆ, 23887 ಇಂಟು 10 raised to minus 30 ಇಷ್ಟನ್ನ ಕ್ಯೂಬ್ ಮಾಡಿದ್ರೆ ಇಷ್ಟು ಬರ್ತದೆ. ನೆಕ್ಸ್ಟ್ ಅಗೇನ್ 416 ಹಾಗೆ ಇರಲಿ, 7.2 ಇಂಟು ಈ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ 171,992 678.4 ಬರುತ್ತೆ ಇಂಟು 10 raised to minus 30 ಹಾಗೆ ಇರಲಿ, ರೈಟ್. ಈಗ ಈ ಅಮೌಂಟನ್ನ ಕಂಪ್ಲೀಟು ಡಿವೈಡ್ ಮಾಡಿದ್ರೆ ವಿ ಗೆಟ್ 0.00002418 ಇಂಟು 10 raised to 30 minus 30 ಇದ್ದಿದ್ದು ನ್ಯೂಮರೇಟರ್ಗೆ ಹೋದರೆ ವಿ ಗೆಟ್ 10 raised to 30 ಪ್ಲಸ್ 30 ಆಗುತ್ತೆ. ಅಗೇನ್ ಡೆಸಿಮಲ್ಲಿದೆ, ಪಾಯಿಂಟ್ ಶಿಫ್ಟ್ ಮಾಡಿ, ಪ್ಲಸ್ ಪಾಸಿಟಿವ್ 30 ಇದೆ. ಈ ನಂಬರ್ನ, ಈ ಡೆಸಿಮಲ್ನ ಪಾಯಿಂಟ್ನ ಮುಂದೆ ಶಿಫ್ಟ್ ಮಾಡಿದ್ರೆ, ಫಾರ್ವರ್ಡ್ ಶಿಫ್ಟ್ ಮಾಡಿದ್ರೆ ಈ ನಂಬರ್ ಡಿಕ್ರೀಸ್ ಆಗುತ್ತೆ. ಹಾಗಾದರೆ 30 ಇದೆ ಅಂದ್ಕೊಳ್ಳಿ, 29 28 27 26 25 24 23. ಸೊ ಇಲ್ಲಿಗೆ 23 ಬರುತ್ತೆ. ಸೊ 24.18 ಇಂಟು 10 raised to 23 ಆಟಮ್ಸ್. ಸೊ ಇಷ್ಟು ಆಟಮ್ಸ್ ಎಷ್ಟರಲ್ಲಿದೆ, 208 ಗ್ರಾಮಲ್ಲಿ ದಿಸ್ ಮಚ್ ಆಫ್ ಆಟಮ್ಸ್ ಇದೆ. ಓಕೆ, ಈ ರೀತಿ ಫೈಂಡ್ ಮಾಡಬೇಕು. ನೀಟು JBL ಈ ಒಂದು ಬೇಸಿಸ್ ಮೇಲೆ ಕ್ವಶನ್ ಇರುತ್ತೆ. ಓಕೆ, ಈ ಒಂದು ಬೇಸಿಸ್ ಮೇಲೆ ನೀಟು JBL ಕ್ವಶನ್ಸ್ ಬರ್ಬೋದು. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ಥಿಯರಿ ಎಕ್ಸಾಮಲ್ಲಿ ಕೇಳೋದು ರೇರ್ ಈ ಥರ ಪ್ರಾಬ್ಲಮ್ಸ್ನ. ಸೊ ಹಾಗಾದರೆ ಏನಪ್ಪ ಅಂದರೆ ಇಷ್ಟು ಗ್ರಾಮ್ಸಲ್ಲಿ ಎಷ್ಟಿದೆ ಆಟಮ್ಸು ಅಂತ ಈ ರೀತಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಇದು ಎನ್ನ ಕ್ಯಾಲ್ಕುಲೇಟ್ ಮಾಡೋ ಒಂದು ವೇ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ದ ಡೆನ್ಸಿಟಿ ಆಫ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಎಲಿಮೆಂಟ್ ಆಫ್ ಅಟಾಮಿಕ್ ಮಾಸ್ 60.2 AMU is 6.25 gram per centimeter cube. ಕ್ಯಾಲ್ಕುಲೇಟ್ ದ ಎಡ್ಜ್ ಲೆಂತ್ ಆಫ್ ದ ಯೂನಿಟ್ ಸೆಲ್. ನೋಡಿ, ಈಗ ಡಿಫ್ರೆಂಟ್ ಪ್ಯಾರಾಮೀಟರ್ ಕೊಟ್ಟಿದ್ದಾರೆ. ಸೊ ಎಡ್ಜ್ ಲೆಂತ್ನ ಫೈಂಡ್ ಔಟ್ ಮಾಡೋಕ್ಕೆ, ಓಕೆ, ದೇ ಹ್ಯಾವ್ ಗಿವನ್ ದ ಡೆನ್ಸಿಟಿ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎಡ್ಜ್ ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಇದು ಹೊಸ ಪ್ಯಾರಾಮೀಟರ್ ಈಗ. ಓಕೆ, ಹಾಗಾದರೆ ಹೇಗೆ, ಎಡ್ಜ್ ಲೆಂತ್ ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡೋಣ. ರೋ ಡೆನ್ಸಿಟಿ ಎಷ್ಟು 6.25 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಆ್ಯಂಡ್ ಮೋಲಾರ್ ಮಾಸ್ ಅಂದರೆ ಅಟಾಮಿಕ್ ಮಾಸ್ 60.2 AMU ಅಂತ ಕೊಟ್ಟಿದ್ದಾರೆ, ಅದನ್ನು ಗ್ರಾಮ್ ಪರ್ ಮೋಲ್ ಅಂತ ಮಾಡ್ಕೋಬೇಕು. ಓಕೆ, ಗ್ರಾಮ್ಸಲ್ಲಿ ಇರಬೇಕು ಅದು ಮಾಸ್ ಯಾವತ್ತು. Z ಎಷ್ಟಿದೆ 4 ಇದೆ ಬಿಕಾಸ್ ಇಟ್ ಇಸ್ ಫೇಸ್ ಸೆಂಟರ್ಡ್. FCC ಲ್ಯಾಟಿಸ್ಗೆ ನಂಬರ್ ಆಫ್ ಆಟಮ್ಸ್ ಎಷ್ಟು 4 ಇರುತ್ತೆ. ಓಕೆ, ಆವಾಗಡ್ರಸ್ ನಂಬರ್ ಗೊತ್ತಿದೆ ಪರ್ ಮೋಲ್, ನಂಬರ್ ಆಫ್ ಆಟಮ್ಸ್ ಪರ್ ಮೋಲ್ ಅಂತ ಆಗುತ್ತೆ.
ಸೊ ಫಾರ್ಮುಲಾ ನೋಡಿ Z ಇಂಟು ಎಮ್ ಡಿವೈಡ್ ಬೈ ಎನ್ ಇಂಟು ಎ ಕ್ಯೂ ಬಂದಿದೆ. ಎ ಕಂಡುಹಿಡಿಬೇಕಾದ್ರೆ ಏನನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ರೀಅರೇಂಜ್ ಮಾಡ್ಕೊಳ್ಳಿ. ಎ ಇಲ್ಲಿಗೆ ಹೋಗುತ್ತೆ. ಹಾಗಾದರೆ ಎ ಕ್ಯೂಬ್ ಈಸ್ ಈಕ್ವಲ್ ಟು Z ಇಂಟು ಎಮ್ ಡಿವೈಡೆಡ್ ಬೈ ಎನ್ ನಾಟ್ ಇಂಟು ಎನ್ ನಾಟ್ ಇಂಟು ರೋ. ಓಕೆ, ಸೊ ವಾಟ್ ಈಸ್ ಝಡ್ ಅಂದರೆ ಎಷ್ಟು 4 ಇದೆ, ಇಂಟು ಎಮ್ ಎಷ್ಟಿದೆ 60.2 ಗ್ರಾಮ್ ಪರ್ ಮೋಲ್ ಇದೆ, ಎನ್ ನಾಟ್ ಎಷ್ಟಿದೆ 6.022 ಇಂಟು 10⁻23 ಇಂಟು ಇನ್ನೇನಿದೆ ರೋ ಎಷ್ಟಿದೆ 6.25 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಓಕೆ, ಇಷ್ಟನ್ನು ಕ್ಯಾಲ್ಕುಲೇಟ್ ಗೊತ್ತಿಲ್ಲ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ. 4 ಇಂಟು 60.2ನ ಫಸ್ಟ್ ಮಲ್ಟಿಪ್ಲೈ ಮಾಡಿ, ಅಗೇನ್ 6.02 6.25ನ ಮಲ್ಟಿಪ್ಲೈ ಮಾಡಿ, ಎರಡನ್ನೂ ಡಿವೈಡ್ ಮಾಡಿ. ಎರಡನ್ನೂ ಡಿವೈಡ್ ಮಾಡಿದಾಗ ವಿ ಗೆಟ್ ಆನ್ಸರ್ ಆ್ಯಸ್ 64 ಇಂಟು 10⁻24 cm3 ಇಷ್ಟು ಬರುತ್ತೆ. ಓಕೆ, 23 ಇರೋದು ನ್ಯೂಮರೇಟರ್ ಹೋದರೆ -23 ಆಗುತ್ತೆ. ಸೊ ಒಂದು ಪಾಯಿಂಟ್ ಶಿಫ್ಟ್ ಮಾಡಿದ್ರೆ -24 ಆಗುತ್ತೆ. ಸೊ 64 -24 ಅಂತ ಬರುತ್ತೆ ನಮಗೆ, ರೈಟ್. ಸೊ ಇಷ್ಟು ಬರುತ್ತೆ. ಈಗ ಇಲ್ಲೇನಿದೆ ಇದು ಎ ಕ್ಯೂಬ್. ಓಕೆ, ಕ್ಯೂಬ್ ರೂಟ್ನ ಆ ಕಡೆ ಕಳಿಸಿ, ಆಗೇನಾಗುತ್ತೆ ಇದು ಕ್ಯೂಬ್ ರೂಟ್ಗೆ ಹೋಗುತ್ತೆ. ಅದನ್ನು ನಾವು ಹೀಗೂ ಬರಿಬೋದು 64 ಇಂಟು 10⁻24 cm3. ಓಕೆ, cm3 ಪವರ್ 1/3. ಕ್ಯೂಬ್ ರೂಟ್ ಅಂತಲೂ ಬರಿಬೋದು, ಇಲ್ಲ ಈ ರೀತಿಯೂ ಬರಿಬೋದು 1/3 ಅಂತ, ಇಲ್ಲ ಕ್ಯೂಬ್ ರೂಟ್ ಅಂತಲೂ ಬರಿಬೋದು. ಹಾಗೆ ಕ್ಯೂಬ್ ರೂಟ್ ತೆಗೆದಾಗ ವಾಟ್ ಇಸ್ ದ ಕ್ಯೂಬ್ ರೂಟ್ ಆಫ್ 64 ಕ್ಯೂಬ್ ರೂಟ್ ಎಷ್ಟು ಬರುತ್ತೆ? ಇದು 64ದು ಕ್ಯೂಬ್ ರೂಟ್ ಬಂದು ಟೋಟಲ್ ಆಗಿ 4. ಓಕೆ, 4 ಇಂಟು 4 ಇಂಟು 4. ಓಕೆ, 4 64 ಬರುತ್ತೆ, ಇಂಟು ಇದು 10⁻8 ಆಗುತ್ತೆ. ಓಕೆ, ಕ್ಯೂಬ್ ರೂಟ್ ತೊಗೊಳ್ಳೋದು 24 ಇರೋದು, ಸೊ -8 ಆಗುತ್ತೆ ಇದು. ಓಕೆ, ಸೊ ಇನ್ನೇನು CM ಇರೋದು CM ಕ್ಯೂಬ್ ಇರೋದು CM ಆಗುತ್ತೆ. ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ, CM ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಬಟ್ ಇಲ್ಲಿ ಏನು ಬಿಡಬೇಕು ನಾವು ಎಡ್ಜ್ ಲೆಂತ್ನ ವಿ ಹ್ಯಾವ್ ಟು ಕೀಪ್ ಇಟ್ ಇನ್ ಪೈಕೋಮೀಟರ್ ಮೆನ್ಷನ್ ಮಾಡಬೇಕು. ಸೊ 10⁻8 ಇದೆ. ಈಗ ಪಾಯಿಂಟ್ ಇಲ್ಲಿದೆ ಅಂದ್ಕೊಳ್ಳಿ, ಮುಂದೆ ಶಿಫ್ಟ್ ಮಾಡಿ ಏನಾಗುತ್ತೆ 4.00 ಅಂತ ಸಮಥಿಂಗ್ ಇದೆ. ಹಾಗಾದರೆ 4.00 ಇದೆ ಅಂದರೆ -9 -10 ಆಗಬೇಕು ಅಂದರೆ ಇಟ್ ವಿಲ್ ಬಿಕಮ್ 400 ಇಂಟು 10⁻10 ಸೆಂಟಿಮೀಟರ್ ಆಗುತ್ತೆ. ದಟ್ ವಿಲ್ ಬಿ 400 ಪೈಕೋಮೀಟರ್. ಓಕೆ, ಇಲ್ಲಿ 0.00 ಇದೆ. ಪಾಯಿಂಟ್ನ ಎರಡು ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 10⁻10 ಆಗುತ್ತೆ. ದೆನ್ ವಿ ಗೆಟ್ 400 ಪೈಕೋಮೀಟರ್. ಓಕೆ, ದಿಸ್ ದ ಆನ್ಸರ್ ಫಾರ್ ಎಡ್ಜ್ ಲೆಂತ್. ಈ ರೀತಿಯೂ ಕೊಡ್ಬೋದು. ಎಡ್ಜ್ ಲೆಂತ್ ಫೈಂಡ್ ಮಾಡೋಕ್ಕೂ ಥಿಯರಿ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಬರ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಈಗ ನೋಡಿ ಏನು ಅಂತ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ. An element X with atomic mass 60 gram per mole has a density of 6.23 gram per centimeter cube. If the edge length of the unit cell is 400 picometer, identify the type of unit cell and calculate the radius of atom of the element. We have to calculate the two parameters here. ಇಲ್ಲಿ ಎರಡು ಪ್ಯಾರಾಮೀಟರ್ನ ಫೈಂಡ್ ಮಾಡಬೇಕು. ಒಂದು ಟೈಪ್ ಆಫ್ ಯೂನಿಟ್ ಸೆಲ್ ಏನು, ಇನ್ನೊಂದು ರೇಡಿಯಸ್ ಆಫ್ ಆಟಮ್ ಏನು. ಟೈಪ್ ಆಫ್ ಯೂನಿಟ್ ಸೆಲ್ ಅಂದರೆ ನಂಬರ್ ಆಫ್ ಆಟಮ್ಸ್ನ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ವಿತ್ ಟೈಪ್ ಆಫ್ ಯೂನಿಟ್ ಸೆಲ್ ಇಟ್ ಇಸ್ ಅಂದ್ಬಿಟ್ಟು. ಓಕೆ, ಆಮೇಲೆ ರೇಡಿಯಸ್ನ ಫೈಂಡ್ ಔಟ್ ಮಾಡೋಣ. ಗಿವನ್ ಡಾಟಾಸ್ ಏನಿದೆ ನೋಡಿ, ಎ 400 ಪೈಕೋಮೀಟರ್, ದಟ್ ಈಸ್ 400 ಇಂಟು 10⁻⁻⁷ ಸೆಂಟಿಮೀಟರ್. ಮಾಸ್ ಎಷ್ಟು ಕೊಟ್ಟಿದ್ದಾರೆ 60 ಗ್ರಾಮ್ ಪರ್ ಮೋಲ್ ಕೊಟ್ಟಿದ್ದಾರೆ. ಅವಾಗಡ ನಂಬರ್ ಗೊತ್ತಿದೆ. ಡೆನ್ಸಿಟಿ 6.23 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇದೆ. ಝೆಡ್ ಎಷ್ಟಿದೆ, ಆರ್ ಎಷ್ಟಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಫಸ್ಟ್ ಸ್ಟೆಪ್ ಏನು, ಐಡೆಂಟಿಫೈ ದ ಟೈಪ್ ಆಫ್ ಯೂನಿಟ್ ಸೆಲ್. ಅಥವಾ ಅವರು ವಾಟ್ ಇಸ್ ದ ನೇಚರ್ ಆಫ್ ಯೂನಿಟ್ ಸೆಲ್ ಅಂತಲೂ ಕೊಡ್ತಾರೆ. ಆಗ ಈ ರೀತಿಯೇ ಫೈಂಡ್ ಔಟ್ ಮಾಡಬೇಕು. ಟೈಪ್ ಆಫ್ ಯೂನಿಟ್ ಸೆಲ್ ಫಾರ್ಮುಲಾ ಬರೀರಿ. ರೋ ಇಸ್ Z ಇಂಟು ಎಮ್ ಡಿವೈಡೆಡ್ ಬೈ ಎನ್ ಇಂಟು ಎ ಕ್ಯೂಬ್. ಫಾರ್ಮುಲಾ ರೀಅರೇಂಜ್ ಮಾಡಿ, ಝೆಡ್ಡನ್ನು ಹಾಗೆ ಇಡಿ, ಈ ಪಾಯಿಂಟ್ನಲ್ಲಿ ಶಿಫ್ಟ್ ಮಾಡಿದ್ರೆ ನ್ಯೂಮರೇಟರ್ಗೆ ಬರುತ್ತೆ ಎರಡು ಕೂಡ. ಮೋಲಾರ್ ಮಾಸು ಅಂದರೆ ಅಟಾಮಿಕ್ ಮಾಸ್ ಏನಿದೆ ಅದು ಡಿನಾಮಿನೇಟರ್ ಬರುತ್ತೆ. ಓಕೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೋ 6.23, ಎನ್ ನಾಟ್ 6.022 10⁻23, ಎ ಎಷ್ಟಿದೆ 400 ಇಂಟು 10⁻10 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 60. ಸೊ ಇಷ್ಟನ್ನು ಕೂಡ ಡಿವೈಡ್ ಮಾಡಿದ್ರೆ ಫಸ್ಟು ಈ ಟರ್ಮ್ಸ್ನ ಕಂಪ್ಲೀಟ್ ಮಲ್ಟಿಪ್ಲೈ ಮಾಡಿ. 400 ಇಂಟು 400 64,000 ಸಮಥಿಂಗ್ ಬರ್ತದೆ. ಸೊ ಅದನ್ನು ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡ್ ಬೈ 60 ಮಾಡಿದ್ರೆ ಒಂದು ವ್ಯಾಲ್ಯೂ ಸಿಗುತ್ತೆ. ವ್ಯಾಲ್ಯೂ ಡೈರೆಕ್ಟಾಗಿ ಬರೀತೀನಿ, 400,197.33 ಇಂಟು 10⁻⁻7. 10⁻⁻30 ಇರುತ್ತೆ. -30 + 23 -7 ಬರುತ್ತೆ. ಸೊ ಈಗ ಲಾರ್ಜ್ ವ್ಯಾಲ್ಯೂ ಇದೆ. ನಾವು ನಂಬರ್ ಆಫ್ ಆಟಮ್ಸ್ ಫೈಂಡ್ ಮಾಡಬೇಕು ಅಂದರೆ ವೆದರ್ ಇಟ್ ಈಸ್ 1 2 4 ಅಂತ ಇರಬೇಕು. ಓಕೆ, ಹಾಗಾದರೆ ಪಾಯಿಂಟ್ನ ಶಿಫ್ಟ್ ಮಾಡೋಣ. -7 ಇದೆ, ಡೆಸಿಮಲ್ ಪಾಯಿಂಟ್ ಇದೆ. ಇದನ್ನು ಬ್ಯಾಕ್ವರ್ಡ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಈ -7 ಏನಿದೆ ಅದು ಡಿಕ್ರೀಸ್ ಆಗ್ತಾ ಬರ್ತದೆ. ಅಂದರೆ -7 ಇರೋದು -6 -5 ಅಂತ ಆಗ್ತಾ ಬರ್ತದೆ. ಸೊ ಬ್ಯಾಕ್ವರ್ಡ್ ಶಿಫ್ಟ್ ಮಾಡಿದ್ರೆ -7 ಇರೋದು -6 -5 -4 -3 -2 -1 0. ಸೊ ಎಲ್ಲಿ ಬರುತ್ತೆ, ಇಲ್ಲಿ 4.0 ಅಂದರೆ 4 ಅಂತ ಬರುತ್ತೆ. ಓಕೆ, ಎಷ್ಟು 4 ಅಂತ ಬರುತ್ತೆ. ನಂಬರ್ ಆಫ್ ಆಟಮ್ಸ್ ಎಷ್ಟಾಗಿದ್ರೆ 4 ಅಂತ ಆಗುತ್ತೆ. ಹೇಗೆ ಅಂತ ಗೊತ್ತಾಯಿತು, 10⁻⁻7ನ ಶಿಫ್ಟ್ ಮಾಡಿದ್ದೀನಿ ಪಾಯಿಂಟ್ನ. ಸೊ ಫೈನಲಿ 4 ಅಂತ ಬರುತ್ತೆ. ಹಾಗಾದರೆ ಈಗ 4 ಅಂತ ಇರೋ ಒಂದು ಯೂನಿಟ್ ಸೆಲ್ ಯಾವುದು, ನಂಬರ್ ಆಫ್ ಆಟಮ್ಸ್ 4 ಅಂತ ಇರೋ ಯೂನಿಟ್ ಸೆಲ್ ಯಾವುದು, ದಟ್ ಈಸ್ FCC
unit cell. It means the element x is belong to this type of unit cell. ಅಂದರೆ F6 unit cell ಗೆ element x ಅನ್ನೋದು ಸೇರಿದೆ ಅಂತ ಹೇಳ್ಬೋದು by knowing the number of atoms, right? ಈಗ ಸೆಕೆಂಡ್ ಸ್ಟೆಪ್ ಏನು, ಸ್ಟೆಪ್ 2 ಇರೋದು ನಮಗೆ ಕ್ಯಾಲ್ಕುಲೇಷನ್ ಆಫ್ ರೇಡಿಯಸ್ ಆಫ್ ಆಟಮ್, ಕ್ಯಾಲ್ಕುಲೇಷನ್ ಆಫ್ ರೇಡಿಯಸ್ ಆಫ್ ಆಟಮ್. ಓಕೆ, ಇದನ್ನು ಸ್ಟೆಪ್ 2 ಫೈಂಡ್ ಔಟ್ ಮಾಡೋಣ. ವಿ ಹ್ಯಾವ್ ಎ ರಿಲೇಷನ್ ಬಿಟ್ವೀನ್ ಎಡ್ಜ್ ಲೆಂತ್ ಆ್ಯಂಡ್ ರೇಡಿಯಸ್ ಮತ್ತು ಎಡ್ಜ್ ಲೆಂತ್ಗೆ ಒಂದು ರಿಲೇಷನ್ ಇದೆ. ಫಾರ್ ಎಫ್ ಸಿ ಸಿ ಏನಿದೆ, ಎಫ್ ಸಿ ಸಿಗೆ ಒಂದು ರಿಲೇಷನ್ ಇದೆ, ದಟ್ ಇಸ್ ಎ ಈಸ್ ಈಕ್ವಲ್ ಟು 4r/√2. ಪ್ಯಾಕಿಂಗ್ ಎಫಿಷಿಯನ್ಸಿ ಫೈಂಡ್ ಮಾಡೋಕೆ ಹೇಳಿದ್ವಿ, ಎ ಈಸ್ ಈಕ್ವಲ್ ಟು 4r/√2 ಅಂದರೆ ಎಡ್ಜ್ ಲೆಂತ್ ಫೈಂಡ್ ಔಟ್ ಮಾಡ್ಕೋತೀವಿ. ಹಾಗಿದ್ದಾಗ 4r ಅಂತಂದರೆ ಈಗ 4 ಇಂಟು ರೇಡಿಯಸ್ ಎಷ್ಟಿದೆ, 400 ಇಂಟು 10⁻⁻10 ಸೆಂಟಿಮೀಟರ್ ಇದೆ, ಡಿವೈಡ್ ಬೈ √2 ಅಷ್ಟು ಬರುತ್ತೆ. ಸಾರಿ ಆರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಆರ್ ಅಂತ ಅಂದರೆ ಹಾಗಾದರೆ ಏನಾಗುತ್ತೆ, ಎ ಇಂಟು √2 ಡಿವೈಡ್ ಬೈ ಏನಾಗುತ್ತೆ 4 ಆಗುತ್ತೆ, ರೈಟ್. ಸೊ ಎ ಇಂಟು √2 ಅಂದರೆ ಏನು, ಎ ಇಂಟು √2, ಎ ಅಂದ್ರೇನು 400 ಇಂಟು 10⁻⁻10 ಇಂಟು √2 ಅಂದರೆ ಎಷ್ಟು ಬರುತ್ತೆ, 1.414 ಬರುತ್ತೆ, ಡಿವೈಡ್ ಬೈ 4 ಇದೆ. ಸೊ ಫೈನಲಿ ನಮಗೆ ಆನ್ಸರ್ ಬಂದು ಟೋಟಲಾಗಿ 141.4 ಪೈಕೋಮೀಟರ್ ಬರುತ್ತೆ. 10⁻⁻10 ಸೆಂಟಿಮೀಟರ್ ಅಂತ ಇರುತ್ತೆ, ಅದನ್ನು ಪೈಕೋಮೀಟರ್ ಇಡ್ಬೋದು. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಹೀಗೆ ಫೈಂಡ್ ಮಾಡಬೇಕು. ಈ ರೀತಿ ಪ್ರಾಬ್ಲಮ್ಮು ಬಂದರೂ ಬರ್ಬೋದು ನಿಮಗೆ ಮೇ ಬಿ, ಅಂದರೆ ಥಿಯರಿ ಎಕ್ಸಾಮ್ಗಿಂತ ನೀಟ್ JEE ಈ ಥರ ಕ್ವಶನ್ಸು ಅರೈಸ್ ಆಗುತ್ತೆ, ಸಮ್ ಆಫ್ ದ ಟೈಮ್ಸ್ ಬರ್ಬೋದು. ಹಾಗಾಗಿ ಈ ಥರನೂ ಫೈಂಡ್ ಮಾಡ್ತೀವಿ, ಅದು ರೇಡಿಯಸ್ ರಿಲೇಷನ್ ಗೊತ್ತಿರಬೇಕು ನಿಮಗೆ. ಓಕೆ ಫೈನಲಿ ಈಗ ಇಷ್ಟು ಪ್ರಾಬ್ಲಮ್ಸ್ ನೋಡಿದ್ರೆ ಫೈನಲ್ ನಿಮಗೊಂದು ಅಸೈನ್ಮೆಂಟ್ ಕೊಡ್ತಾಯಿದ್ದೀನಿ. ಏನಪ್ಪ ಅಂದರೆ density of lithium is 0.53 gram per centimeter cube and the edge length of lithium is 3.5 angstrom. Find the number of lithium atoms in a unit cell and determine the type of unit cell. Same previous problem ಥರನೇ, ಬಟ್ we have to find out the number of lithium atoms. ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇದು ನಿಮಗೆ ಅಸೈನ್ಮೆಂಟು ಏನಿಲ್ಲ, ಝಡ್ನ ಫೈಂಡ್ ಔಟ್ ಮಾಡಿ ಅಷ್ಟೇ, ಏನೋ ಫೈಂಡ್ ಔಟ್ ಮಾಡಿ ಝಡ್ನ ಫೈಂಡ್ ಔಟ್ ಮಾಡಿ ಲಿಥಿಯಂ ಆಟಮ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಆಗ ಯಾವ ಟೈಪ್ ಆಫ್ ಯೂನಿಟ್ ಸೆಲ್ ಅಂತ ನಿಮಗೆ ಸಿಗುತ್ತೆ. ಸೊ ಈ ಒಂದನ್ನು ಅಸೈನ್ಮೆಂಟ್ ಅಂತ ತೊಗೊಂಡು ಇದನ್ನು ಫೈಂಡ್ ಔಟ್ ಮಾಡಿ. ಸೇಮ್ ಅದೇ ಪ್ರೊಸೀಜರು, ಝಡ್ನ ನೀವು ಫೈಂಡ್ ಔಟ್ ಮಾಡಬೇಕಿಲ್ಲಿ. ಹಾಗಾದರೆ ಝಡ್ನ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಆನ್ಸರು 2 ಬರುತ್ತೆ. ಆನ್ಸರು ಕೊಟ್ಟಿದ್ದೀನಿ, ಅದನ್ನು ಫೈಂಡ್ ಔಟ್ ಮಾಡಿ. ಓಕೆ, ಹಾಗಾದ್ರೆ ಇಲ್ಲಿ ತನಕ ನೋಡಿ ನಾವು ಎಷ್ಟು ಅರೌಂಡ್ ಒಂದು 8-9 ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ. ಈ ಪ್ರಾಬ್ಲಮ್ಸಲ್ಲಿ ಫಸ್ಟ್ 3 ಪ್ರಾಬ್ಲಮ್ಸ್ ಏನಿದೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಸಿಲ್ವರ್ ಆಟಮ್ಸ್ ಮೇಲೆ ಪ್ರಾಬ್ಲಮ್ಸ್ನ ಕೇಳಿದರು. ಓಕೆ, ಸಿಲ್ವರ್ ಆಟಮ್ಸ್ ಮೇಲೆ ಫಸ್ಟ್ ಪ್ರಾಬ್ಲಮ್ ಇದೆಯಲ್ಲ ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್ NaCl ಮೇಲೆ ಕೇಳಿದ್ವಿ, ಅದು ಇಂಪಾರ್ಟೆಂಟೇ. ಸೊ ಈ ಥರ 3 ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ ಡೆನ್ಸಿಟಿ ಮೇಲೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಥಿಯರಿ ಎಕ್ಸಾಮ್ಸ್ಗೆ ಆ ಪ್ರಾಬ್ಲಮ್ಸು ಬಂದೇ ಬರುತ್ತೆ, ಆಲ್ಮೋಸ್ಟ್ 90% ಬರುತ್ತೆ, ಚಾನ್ಸಸ್ 90% ಇರುತ್ತೆ. ಇನ್ನು ಬಾಕಿ ಪ್ರಾಬ್ಲಮ್ಸ್ ಎಲ್ಲ ಏನಿದೆ ನೀಟ್ JEE ಒಂದು ಹಿಂಟ್ ಥರ ಇದು. ಓಕೆ, ಇನ್ನು ಇದ್ರ ಮೇಲೆ ಬೇಸಿಸ್ ಇರೋ ಪ್ರಾಬ್ಲಮ್ಸ್ಗಳನ್ನ ನೀಟ್ JEE ಕ್ಲಾಸಸ್ಸಲ್ಲಿ ನಾನು ಮಾಡಿಸ್ತೀನಿ ಅದನ್ನು. ಓಕೆ, ಈ ನೆಕ್ಸ್ಟ್ ಪ್ರಾಬ್ಲಮ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಕೈಂಡ್ ಆಫ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ ಯಾವ ರೀತಿ ಅಂತ. ಸೊ ಇದನ್ನು ನೀವು ಅಸೈನ್ಮೆಂಟ್ ಅಂತ ತೊಗೊಳ್ಳಿ. ಸೊ ಏನೋ ಡೌಟ್ಸ್ ಇದ್ದರೆ ಆ ಕಮೆಂಟ್ ಸೆಕ್ಷನಲ್ಲಿ ಆ ಕ್ವಶನ್ಸ್ಗಳನ್ನ ನೀವು ಹಾಕಿ. ಓಕೆ, ಥ್ಯಾಂಕ್ ಯು.